ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಕ್ಕನ ಮಗಳು ಇಬ್ರಿಗೂ 500 ರೂಪೀಸ್ 1000 ರೂಪೀಸ್ ಕೊಡ್ತಾರೆ. ಅವಳಿಗೆ ನಾನು ಶಾಪಿಂಗ್ ಮಾಡಬೇಕು, ಅವಳು ನನಗೆ ಶಾಪಿಂಗ್ ಮಾಡಬೇಕು. ಯಾರು ಜಾಸ್ತಿ ಐಟಮ್ಸ್ನ ತಗೊತಾರೆ ಅವ್ರು ವಿನ್ನು ಅಂತ. ಸೊ ಯಾರ್ಯಾರು ಜಾಸ್ತಿ ತಗೊತಾರೆ ಏನು, ಅಲ್ಲಿ ಹೇಗೆ ನಾವು ಗೇಮ್ ಆಡ್ತೀವಿ ಅಂತ ನೋಡೋಣ ಅಲ್ಲ. ಬನ್ನಿ, ಈಗ ಅವರು ಈಗ ಹತ್ಕೋತಾರೆ, ಕಾರ್ನ ಜಾಯಿನ್ ಆಗ್ತಾರೆ, ಹೊರಟಿದ್ದೀವಿ. ನೋಡೋಣ ಅಲ್ಲಿ ಯಾವ ಥರ ಐಟಮ್ಸ್ ಜಾಸ್ತಿ ಸಿಗುತ್ತೋ. 500ಗೆ ಏನು ಬರಲ್ಲ, ಆದರೂ ನೋಡೋಣ ಒಂದು ಚಾಲೆಂಜ್, ಎಷ್ಟು ಐಟಮ್ಸ್ ಸಿಗುತ್ತೆ ತಗೋಬೋದು ಅಂತ. ಬನ್ನಿ ಹೋಗೋಣ. ಗೇಮ್ ಮಾಡೋರು ಇವರೇ ಬಂದಿದ್ದಾರೆ, ಜೊತೆಗೆ ಸಾಥ್ ಕೊಡೋಕ್ಕೆ ಅವ್ರ ಮಗಳು ಬಂದಿದ್ದಾರೆ. ಇವರು ನಮ್ಮ ಜೊತೆ ಗೇಮ್ ಮಾಡೋದು, ಆದರೆ ಆ ಎಕ್ಸೈಟ್ಮೆಂಟೇ ಇಲ್ಲ. ಒಂದು 50,000ಕ್ಕೆ ಗೇಮ್ ಆಡಿಸಿದ್ರೆ ಚೆನ್ನಾಗಿರೋದು ಅಂತ ಅವರು 500 ರೂಪಾಯಿಗೆ ಯಾರು ಆಡ್ತಾರೆ ಅಂತ. ಅದೇ ಇರೋದು, 50,000ಕ್ಕೆ ಎಲ್ಲ ಆಡ್ತಾರೆ, 500 ರೂಪಾಯಿಗೆ ಆಡೋದಿರೋದು. ಅದನ್ನ ಈಗ ನೋಡೋಣ ಯಾರು ಚೆನ್ನಾಗಿ ಆಡ್ತಾರೆ ಅಂತ. ಯಾರು ಗೆಲ್ಬೋದೆ? ನಿಮ್ಮಮ್ಮ ಅಂತ ಹೇಳ್ತಿರೋದ ಅಥವಾ ಕರೆಕ್ಟಾಗಿ ಹೇಳು? ಜಾಸ್ತಿ ಐಟಮ್ಸ್ ಯಾರು ತಗೊಂತಾರ ಅವರು. ನೀನ್ ಹೆಲ್ಪ್ ಮಾಡಂಗಿಲ್ಲ, ನೀನೇನು ಹೇಳಂಗೂ ಇಲ್ಲ, ಇದು ತಗೋ ಅದು ತಗೋ ಅಂತ. ಅವಳೇ ತಗೋಬೇಕು, ಆಯ್ತಾ? ಈಗ ಕಮರ್ಷಿಯಲ್ ಸ್ಟ್ರೀಟ್ ಬಂದಿದ್ದೀವಿ, ನಾನು ನಮ್ಮ ಅಕ್ಕ. ನಾನಿದೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಈಗ ಬಂದಿದ್ದೀವಿ. ನಾನು ನಮ್ಮ ಅಕ್ಕ 500 ರೂಪೀಸ್ ಅವಳಿಗೆ ತಗೊಳ್ಳಿ ಮೇಡಮ್, ಇನ್ನು 500 ರೂಪೀಸ್ ನನಗೆ. ಗೇಮ್ ಕೊಟ್ಟಿದ್ದಾರೆ, ಹೇಗೆ ಶಾಪ್ ಮಾಡ್ತೀವಿ ನೋಡೋಣ. ಅವಳು ಜಾಸ್ತಿ ಮಾಡಿದ್ರೆ ಅವಳು ಗೆದ್ದಂಗೆ, ನಾನು ಜಾಸ್ತಿ ಶಾಪ್ ಮಾಡಿದ್ರೆ ನಾನು ಗೆದ್ದಂಗೆ. ಬನ್ನಿ ನೋಡೋಣ ಏನೇನು ತಗೊಳೋಣ ಅಂತ. ಗೆದ್ರೆ ಒಂದು ವೆಜ್ ಬಿರಿಯಾನಿ. ನಾವಿನ್ನೇನು ನಾನ್ ವೆಜ್ ತಿನ್ನಲ್ಲ, ವೆಜ್ ಬಿರಿಯಾನಿ. ಈಗ ಫಸ್ಟು ಒಂದೇ ಕಡೆ ಹೋಗೋಣ, ಇಬ್ರು ಹಂಗೆ ತಗೊಳೋಣ ಅಷ್ಟೇ. ಏನು ಚೂಸ್ ಮಾಡ್ತೀಯ ಫಸ್ಟ್? ಏನು ತಗೊತೀಯ? ಟೈಮ್ ಏನು ಬೇಡ, ಟೈಮ್ ಇಡೋಣ. ಆಯ್ತು, ಆನ್ ಮಾಡಿದ್ಯಾ? ಇನ್ನು ಹಾಫ್ ಆನ್ ಅವರ್ ಟೈಮು. ಹಾಫ್ ಆನ್ ಅವರಲ್ಲಿ ಯಾರು ಜಾಸ್ತಿ 500 ರೂಪಾಯಿ ಖಾಲಿ ಮಾಡ್ಕೊಂಡು ಜಾಸ್ತಿ ಶಾಪಿಂಗ್ ಮಾಡ್ತೀವಿ ಅವರೇ ವಿನ್ನು. ಸರಿ, ಬ್ಯಾಗ್ ಅವಳ ಹತ್ರ ಕೊಟ್ಟಿರ್ತೀನಿ. ಅಲ್ಲೋಗೋಣ, ಅಲ್ಗೋಗೋಣ ಬಾ. ಇಲ್ಲಿ ನಮ್ಮ ಅಕ್ಕ ಹಾಕೋಣಂತ ಕ್ಲಿಪ್ಸು ಎಲ್ಲ ಇದೆಯಾ ನೋಡ್ತೀನಿ. ಒಂದೇ ಬರುತ್ತೆ ಕಣೆ ಚಪ್ಪಲಿ. ಎಷ್ಟು ಸರ್ ಇದು? ಒಂದು ಬರಲ್ಲ. 30 ರೂಪೀಸ್ ಒಂದು. ಓಕೆ, ಇದೊಂದು ಕೊಡಿ. ಹಾಂ, ಇದೆಲ್ಲ ಎಷ್ಟು? 20. ಎಷ್ಟಿದು? ಇದು ಕ್ಲಿಪ್ಸ್ ಆಗಿರೋದ್ರಿಂದ ಇದು ಬೇಡ. ನೀವಾ? ಓಕೆ, ಇದೆಲ್ಲ ಎಷ್ಟು? 30 ರೂಪಾಯಿ ಒಂದು, ಇದು 30 ರೂಪಾಯಿ ಪೇರ್. ಇದಾ? ಆ ಥರ 2-3 ಡಿಸೈನ್ ಇದ್ದಾರೆ. ಆ ಥರ ಅವಳ ಹಾಕ್ತಾಳ. ಇನ್ನು ಬೇರೆ ಏನೇನಿದೆ? ಇದು ಒಂದೇ, ಇದೆಲ್ಲ ಹಾಕಲ್ಲ ಅವಳು. ಇದೊಂದು ಸಾಕು ಕೊಡಿ. ಚೇಂಜ್ ಇಲ್ವಾ? ಫೋನ್ ಪೇ ಇಲ್ಲ. 500 ರೂಪೀಸ್ ಕೊಟ್ಟಿದ್ದಾರೆ, ಇದರಲ್ಲಿ ಫುಲ್ ಶಾಪ್ ಮಾಡ್ಬೇಕೀಗ ನಾವು. ಅದು ಇರಿ, ಆ ಕಡೆ ಹೋಗಿ ತಗೊಂಬರ್ತೀನಿ. ಇದು ಹಂಗೆ ಇರಲಿ, ತಗೊಂತೀನಿ. ಎಷ್ಟಿದೆ ಸ್ಟಿಕ್ಕರ್? 20. ಒಂದು ಸ್ಟಿಕ್ಕರು. ಇಲ್ಲಿ ರಿಬ್ಬನ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಅಲ್ಲ, ಕಲೆಕ್ಷನ್. ಅವಳಿಗೆ ಈ ಥರ ಎಲ್ಲ ಹಾಕ್ತಾಳೆ ಅವಳು. ಹಾಕೋಬೇಕು ನಾನು ಕೊಟ್ಟ ಮೇಲೆ.
ಯೂಸ್ ಮಾಡಬೇಕು ಅವ್ರು. ಇದು ರಿಬ್ಬನ್ ಥರನಾ? ಅಲ್ಲ, ಹತ್ರ ಹಿಡಿಬಾರ್ದು, ದೂರ ಹಿಡಿಬೇಕು. ಇದಾ? ಇದು ಎಷ್ಟಿದು? 99 ಅಂತ. ಇದಕ್ಕೆ 99 ಹೋಗ್ಬಿಟ್ರೆ ಜಾಸ್ತಿ ಮಾಡಬೇಕಲ್ಲ. ಇಲ್ಲಿರೋದೆಲ್ಲ 99 ಓಕೆ. ಇಯರಿಂಗ್ಸು ಹಾಂ ಇದೆಷ್ಟು? 55 ಜಾಸ್ತಿ ಹೇಳ್ತಾ ಇದ್ದೀರಾ? ತಗೊಳ್ಳಿ, ತುಂಬ ಕಮ್ಮಿ ಕೊಡಿ. ಜಾಸ್ತಿ ಚೇಂಜ್ ಕೊಡಿ. ತಗೊಳ್ಳಿ ಅಮ್ಮ, ತೊಗೊಂಡ್ಬಿಡಿ. 30 ರೂಪಾಯಿ ಕೊಡಿ. ಜಾಸ್ತಿ ಹೇಳ್ತಾ 30 ಇದ್ದೀರಾ? ರೂಪಾಯಿ ಕೊಡಿ ಅಮ್ಮ. 30 ರೂಪಾಯಿನೂ ಜಾಸ್ತಿ ಆಯ್ತದೆ. ಇದೆಲ್ಲ ಎಷ್ಟು? ಎಲ್ಲ ಜಾಸ್ತಿನೇ. ಇದೆಷ್ಟು? ಇದೆಲ್ಲ ಒಂದೇ 199. ಓಕೆ, ಇದಕ್ಕೆ 200 ಹೋಗ್ಬಿಡುತ್ತೆ. ಚೆನ್ನಾಗಿದೆ ಅಲ್ಲ? ಅದು ಇದು ಸಪ್ರೇಟ್ ಲೆಕ್ಕ. ಇದೊಂದು 3 ಲೆಕ್ಕ ಆಗುತ್ತೆ ಆ ಥರ. ಇದೆಷ್ಟು? ಇದು 199. ಬಾ ಏ ಹತ್ರಕ್ಕೆ ಹಿಡಿಬೇಡವೆ. ಕಡಿಮೆ ಇಲ್ವಾ? ಇಯರಿಂಗ್ಸ್ ತಗೋಣ. ಚಿನಿ ಇಲ್ಲಿ ನೋಡ. ಓಕೆ, ಚೆನ್ನಾಗಿದೆ ನೋಡಲ್ಲ. ಬರ್ಬೇನ್ ಇದು ತೋರಿಸಿ. ಇದೆಲ್ಲ ಏನು ರೇಟು? 99. ಒಂದು ಪೀಸೇ 99. ಕಡಿಮೆದಿಲ್ವಾ? ನಾವು ಜಾಸ್ತಿ ಐಟಮ್ ತಗೋಬೇಕು ಈಗ 500 ರುಪೀಸ್ಗೆ. ಲಾವಣ್ಯ ನೋಡ್ಮಾ, ರಿಂಗ್ ಒಂದು ತೊಗೊಳ. ಇದೆಲ್ಲ 50ನಾ? ಇದು ಇಟ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿದೆ ಅಲ್ಲ? ಬೇಕಂದ್ರೆ ದೊಡ್ಡದು ಚಿಕ್ಕದು ಅಷ್ಟು ಚೆನ್ನಾಗಿಲ್ಲ. ಅದು ಕಿವಿಗೆ ಹಾಕ್ಕೊಳ್ಳೋದು. ಅದೇ ಚೆನ್ನಾಗಿದೆ. ಎಷ್ಟಿದು? ಅದು 99 ಅಂತೆ. ಇದಕ್ಕೆ ಈಗ 199 ಆಯಿತು. 99 ಅಂದ್ರೆ ಖರ್ಚು ಮಾಡಿದ್ರೆ 100 ಅಂತ 250 ರೂಪಾಯಿಗೆ ನಾನು ಜಾಸ್ತಿ ಸೇರಿಸಿ ಐಟಮ್ಸ್ ಅವೆಲ್ಲ ತಗೊಂಡ್ರೆ ಹಾಕ್ಕೊಂಡಂಗಿರ್ಬೇಕು, ವೇಸ್ಟ್ ಮಾಡಂಗಿರ್ಬಾರ್ದು. ಏನು ತಗೊಂಡೇ ಇಲ್ವಾ ಇನ್ನು? ಹೌದಾ? ಇದು ಕೊಡಿ, ಇದು ಅಲ್ಲಿ ನೋಡೋಣ. ಅದೆಷ್ಟು? ಬೇಕಾ? ಕ್ರಂಚಿಸ್ ಜುಟ್ಟಾಕಿದ್ರೆ ಬೇಕಾ? ಇದು ಬೇಡ ಬಿಡಿ, ಇಷ್ಟು ಸಾಕು. ಎಲ್ಲಿ? ಇಲ್ಲಿ 99 ಇದು ಜಾಸ್ತಿ ಆಯ್ತು. ಬೇಡ ಅದು ತಗೊಂಡ ಇಲ್ಲ ಇರು. ಸ್ವರ್ಣಗೌರಿ ಎಲ್ಲೆಲ್ಲಿ ಹೋಗ್ತಾ ಇದೆಯಾ? ಸ್ವರ್ಣಗೌರಿ ಬಾ. ಥ್ಯಾಂಕ್ ಯು. 250 ರುಪೀಸ್ ಖಾಲಿ ಆಗಿದೆ. ಇನ್ನು 250 ರುಪೀಸ್ ಇದೆ. ನೋಡೋಣ ನೆಕ್ಸ್ಟ್ ಏನು ತಗೋಬೋದು ಅಂತ. ಬರೀ ಅವೇ ಓಲೆ 50 ಇಲ್ಲೇ 50 ಹೋಗ್ಬಿಡುತ್ತೆ. ಬೇಡ, ಇದು ಇಷ್ಟು ಚಿಕ್ಕದಿದೆಯಲ್ಲ, ಇದು ಹಾಕೊಂತಿರ್ತಾಳಲ್ಲ.
ಯಾವ್ದು ತೊಗೊಳೋಣ? ಇದೆಷ್ಟು ಸರ್? 10 ರುಪೀಸ್ ಅಷ್ಟೇ, ಕಡಿಮೆ ಮಾಡಿಕೊಡಿ. ಇದನ್ನೇ ಒಂದು ಸಾಕು. 30 ರುಪೀಸ್ ಮಾಡಿಕೊಡಿ. ಬರಲ್ವಂತೆ, ಬೇಡ. ಲೇಲೋ ಅಂದ್ರ ನನಗೆ ಬರಲ್ಲ ಅಂದಂಗಾಯ್ತು. ಅದಕ್ಕೆ ನಾವು ಗೇಮ್ ಆಡ್ತಾ ಇದ್ದೀವಿ. 250 ರುಪೀಸ್ ಇದೆ ಅಷ್ಟೇ, ಇನ್ನು ಅಷ್ಟರಲ್ಲಿ ಜಾಸ್ತಿ ಐಟಮ್ ತಗೋಬೇಕು. ವೈಟ್ ತೊಗೊಳೋಣ? ಎಲ್ಲ ವೈಟೇ ಇರಲ್ಲ, ಅದೇನೇ ಇದೆ. ಎಲ್ಲ ಕಲರ್ಸ್. ನಿಮ್ಮಮ್ಮ ಬಳೆ ಹಾಕಲ್ವಲ್ಲ? ಪಿಂಕ್ ಚೆನ್ನಾಗಿಲ್ಲ, ವೈಟೇ ಇರಲಿ ಬಿಡು. ಸಿಂಗಲ್ ಅವೆಲ್ಲ ನಾನು ತಂದ್ಕೊಟ್ಟಿದ್ದೀನಿ. ಆ ಥರ ಕಲರ್ ಇದ್ದಂಗೆ ನಿನ್ನ ಮನಸ್ಸು ಇರಲಿ ಅಂತ ಹೇಳ್ಬಿಟ್ಟು ಕೊಡೋಣ. ಆ ಥರದ್ದು ತೊಗೊಂಬಂದು ಕೊಟ್ಟಿದ್ದೀನಿ. ಆ ಥರ ಬೇಡ, ಬಾ. ಏನೇನು ಹೇಳಿದ್ದು? ಏನು ಬಿಲ್ಟು? ಅವಳು ಹಾಕಲ್ಲ, ಅವಳು ಹಾಕೋ ಥರ ಕೊಡಬೇಕು. ಸ್ಲಿಪ್ಪರ್ ಇಲ್ಲಿ ಚೆನ್ನಾಗಿದೆಯಾ? ವಾಪಸ್ಸು ಈ ಕ್ಲಿಪ್ಪು ಸ್ಟಾರ್ಟಿಂಗ್ ನೋಡಿ ಬಿಟ್ಟೋಗಿದ್ವಿ ನಾವು. ಸೊ ಅವಳಿಗೆ ಗ್ರೀನ್ ಕಲರ್ ಕ್ಲಿಪ್ಸು ಇಷ್ಟ. ಗ್ರೀನ್ ಕಲರ್ ಅಂದರೆ ಈ ಕ್ಲಿಪ್ಸ್ ಅವಳು ಯೂಸ್ ಮಾಡ್ತಾಳೆ. ಅದಕ್ಕೆ ಮತ್ತೆ ವಾಪಸ್ ಚೇಂಜ್ ತೊಗೊಂಬಂದು ತೊಗೊಂಡು ಹೋಗಕ್ಕೆ ಬಂದಿದ್ದೀನಿ. 200 ತಂದಿದ್ದೆ, 200ಗೂ ಚೇಂಜ್ ಇಲ್ಲ ಅಂತ ಅವ್ರು ಹೋಗಿದ್ದಾರೆ ಚೇಂಜ್ ತರೋಕ್ಕೆ. ನೋಡೋಣ, ಸಿಕ್ತು, ಚೇಂಜ್ ಸಿಕ್ತು. ಅದೊಂದು ಕ್ಲಿಪ್ಪು ಹೇಗಿರುತ್ತೆ ಅಂತ. ಈ ಥರನಾ ಅವಳು ಯೂಸ್ ಮಾಡಬೇಕಲ್ಲ ಆ ಥರ. ಇದು ನನ್ನ ಸೈಜು. ಇದು ದೊಡ್ಡ ಸೈಜ್ ಇದೆಯಾ? ಆ ಥರ ಆಗ್ತಾಳೆ. ಅವಳಿಗಾಗುತ್ತೆ ಇದು. ಚೆನ್ನಾಗಿದೆ ಅಲ್ಲ? ಇದು ಆ ಸೈಜ್ ಕೊಡಿ ನೋಡೋಣ. ಎಷ್ಟಿದು? ಏನು ಸರ್ ಅಷ್ಟೊಂದು ಹೇಳ್ತೀರಾ? 250. ನಂದೆಲ್ಲ ಬಜೆಟ್ ಖಾಲಿಯಾಗಿ ಹೋಗುತ್ತೆ. ಎಲ್ಲೋ ಚೆನ್ನಾಗಿದೆ, ಕಡಿಮೆ ಮಾಡಿಕೊಡಿ. ಸಾಕೆರಡು. ಇದು ಬೇರೆ ಪೀಸ್ ಇಲ್ವಾ ಕವರಲ್ಲಿರೋದು? ಅದು ಚಿಕ್ಕದು. ಯಾವ ಸೈಜ್ ತೋರಿಸೋದು? 100, 150, 191 ರುಪೀಸ್. ಎಷ್ಟಕ್ಕೆ ನೀವು ಪ್ಯಾಕ್ ಮಾಡ್ತಾ ಇದ್ದೀರಾ ಹೇಳಿಲ್ಲ? ಕಡಿಮೆ ಮಾಡಿಕೊಡಿ. 450 ಇಲ್ಲ, ಅದು ದೊಡ್ಡದಕ್ಕೆ 190 ತಗೊಳ್ಳಿ, ಚಿಕ್ಕದಕ್ಕೆ 200 ತಗೊಳ್ಳಿ. ಹಂಗಲ್ಲ, ಈಗ ಇರೋದಿಷ್ಟೇ ಉಳ್ದಿರೋದು ದುಡ್ಡು. ನಾವು 500 ರೂಪಾಯಿಲಿ ಗೇಮ್ ಆಡೋಕ್ಕೆ ಅಂತ ತಗೊಂಬಂದಿದ್ದು. ಈಗ ಅದ್ರಲ್ಲಿ ತಗೊಂಡೋಗ್ಬೇಕು ಉಳ್ದಿರೋ ದುಡ್ಡಲ್ಲ ಅಷ್ಟೇ. ಏನೋ ದೊಡ್ಡ ಮನ್ಸು ಮಾಡಿಕೊಡಿ ಇಷ್ಟು ದುಡ್ಡಿಗೆ ಅಷ್ಟೇ. ಖಾಲಿ 190 ಅಲ್ಲ, ಒಂದಕ್ಕೆ ಕೊಡಿ ದೊಡ್ಡದಕ್ಕೆ, ಇನ್ನೊಂದಕ್ಕೆ ನಾನು ಕೊಡ್ತೀನಿ ಸಪ್ರೇಟ್. 450 ಅಲ್ಲ, ಇನ್ನೊಂದಕ್ಕೆ ಎಷ್ಟು ಕೊಡಬೇಕಾಗತ್ತೆ ಅವಾಗ? 450 ಅಂದರೆ 250 ನಾನು ಕೊಡ್ತೀನಿ. ಸರಿ, ನಿಮ್ಮ ಲೆಕ್ಕನೇ ಬಂತು ಅಲ್ಲಿಗೆ. ಹದಿನೈದು ನಿಮಿಷದಲ್ಲಿ ನನ್ನ ಶಾಪಿಂಗ್ ಮುಗಿದೋಯ್ತು. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಈಗ ಹುಡುಕ್ಬೇಕು ಹೋಗಿ.
ನೋಡೋಣ ಅವ್ರದ್ದು ಶಾಪಿಂಗ್ ಆಗಿದೆಯಾ ಇಲ್ವಾ ಅಂತ. ಇನ್ನು ₹1 ಮಿಕ್ಕಿದೆ ಅಷ್ಟೇ, ಇನ್ನು ₹1 ಮಿಕ್ಕಿರೋದು. ₹1 ಏನು ತೊಗೊಳೋದು, ಇಲ್ಲೇನು ಸಿಗಲ್ಲ ₹1. ನಂದು ಎಲ್ಲ ಶಾಪಿಂಗ್ ಆಯಿತು, ಇನ್ನು ₹1 ಮಿಕ್ಕಿದೆ. ಅವ್ರು ಇನ್ನೂ ಇಲ್ಲ. ₹500 ಏನೂ ಬರಲ್ಲ. ₹500 ₹250 ₹200 ಚಪ್ಪಲೇ ಹೇಳ್ತಾರೆ. ಒಂದು ಟಾಪ್ ತೊಗೊಳೋಣ ಅಂದರೆ ಅದಕ್ಕೂ ಒಂದು ಮಿನಿಮಮ್ ಅಂದರೆ ಒಂದು 300 ಮೇಲಿರುತ್ತೆ. ಸೊ ಏನು ಅಷ್ಟು ಜಾಸ್ತಿ ಐಟಮ್ಸ್ ತೊಗೊಳಕ್ಕಾಗಿಲ್ಲ ನನಗೆ. ನಂದು ಮುಗ್ದಿದೆ ಶಾಪಿಂಗು. ನೋಡೋಣ, ಅವರು ಇನ್ನೂ ಶಾಪ್ ಮಾಡ್ತಾಯಿದ್ದಾರೆ ಒಳಗಡೆ. ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಇವರು. ನೋಡೋಣ ಏನೇನು ತೊಗೊಳ್ತಾ ಇದ್ದಾರೆ ಅಂತ. ಆಯಿತಾ? ಟೈಮ್ ಆಯಿತು, ನಮ್ಮದು ಮುಗೀತು. ಇವ್ರದ್ದು ಇನ್ನೂ ಮುಗ್ದಿಲ್ವಾ? ₹1 ಮಿಕ್ಕಿದೆ. ಅವಳಿಗೆ ಏನಾದ್ರು ಕೊಡಿಸ್ಬೇಕು ಅದರಲ್ಲಿ. ಯೂಟ್ಯೂಬ್ ಚಾನಲ್ ವ್ಲಾಗ್ ಸಬಿ. ಹಾಂ, ಡೈಲಿ ವ್ಲಾಗ್. ಹಾಂ, ಹೌದಾ? ಆವಾಗಲೇ ಏನೇನೋ ತಗೊಂಡಿದ್ದಲ್ಲ. ಅಭಿ ಸ್ಟಾರ್ಟ್ ಕಿಯಾ ಮೇ. ಹಾಂ, ತಗೊಂಡ್ರೆ ಅಂತ ವೆಯ್ಟ್ ಮಾಡ್ತಾ ಇದೀವಿ. 500 ಏನು ಬರಲ್ಲ. ಒಂದು ಚಪ್ಪಲ್ ತಗೋಬೇಕಂದ್ರೆ ಒಂದು 300 ಮೇಲಿರುತ್ತೆ. ಒಂದು ಟಾಪ್ ತಗೋಬೇಕಂದ್ರೆ 1000 ಮಾಡಿರ್ಬೇಕಾಗಿತ್ತು. 500 ಎಲ್ಲ ಹೆಂಗ್ ಮಾಡ್ತೀರಾ ನೀವು ಅಂತ. ಇದು 100 ಕೊಡ್ತಾನಂತೆ. ಇಲ್ಲ, ನಾವು ತಗೊಂಡ್ವಿ, ಏನೇನೋ ಹೇಳಲ್ಲ. ಕಲರ್ ನಾನು ಅವಳೆಲ್ಲ ಯೂಸ್ ಮಾಡೋ ಥರನೇ ತಗೊಂಡಿದ್ದೀನಿ. ನೋಡಮ್ಮ, ಏನ್ ನೋಡ್ತೀಯ? ಅವ್ರು ನೋಡ್ತಾರೆ, ನೀನ್ ನಡಿ, ಟೈಮ್ ಆಯ್ತದೆ, ನಿನ್ಗೆ ಏನ್ ಬೇಕು? ಎಲ್ಲಿ ನೋಡ್ಸು ವಿಡಿಯೋಗೆ. ಕಡಿಮೆ ಇಲ್ವಾ? ಕಮ್ಮಿ ಹೇಳ್ತಾ ಇದ್ದೀನಿ ಎಲ್ಲ. ಮೇಲೆ ಇದು ಚೆನ್ನಾಗಿದೆ. ಎಲ್ಲ ಅಕ್ಕ ಬೇರೆ ಬೇರೆ ಪ್ರೈಸ್ ಇದೆ. ಚಿಕ್ಕದಾಗಿ ಪುಟಾಣಿ ಚೆನ್ನಾಗಿದೆ. ಇದು ಇದೆಲ್ಲದಕ್ಕೂ ಆಗುವಂತೆ. ಒಂದೇ ಒಂದು ಸಾಕಾಕ ಪ್ಯಾಕ್ ಮಾಡಿ ಎಷ್ಟು ಕೊಡಮ್ಮ ಅದೊಂದು? 1500. ಒಂದೇ ಒಂದು ಸಾಕಾಕ.
ಈಗ ನಮ್ಮ ಅಕ್ಕ ಮಾಡಿರೋದನ್ನ ನಾನು ಹಂಗೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಯಾಕಂದರೆ ಅವಳು ಏನು ಮಾತಾಡಿಲ್ಲ ವಿಡಿಯೋ ಮಾಡಬೇಕಾದ್ರೆ. ನಾವು ಸಪ್ರೇಟ್ ಹೋಗಿದ್ವಿ, ಅವಳು ಅವಳ ಮಗಳು ನನ್ನ ಮಗಳೂ ಹೋಗಿದ್ಲು ಜೊತೆಲಿ. ನನ್ನ ಮಗಳಿಗೆ ವಿಡಿಯೋ ಮಾಡೋಕೆ ಕೊಟ್ಟಿದ್ದಾರೆ. ಅವಳು ಚಿಕ್ಕವಳು, ಅವಳಿಗೆ ಏನು ಗೊತ್ತಾಗುತ್ತೆ, ಏನು ಗೊತ್ತಾಗಲ್ಲ, ಹೆಂಗೋ ಒಂದು ವಿಡಿಯೋ ಮಾಡಿದ್ದಾಳೆ. ಅದರಲ್ಲೂ ಅವಳು ಏನೂ ಮಾತಾಡಿಲ್ಲ ಅಲ್ಲಿ ಇದನ್ನು ತಗೋಬೇಕು, ಇದು ಯೂಸ್ ಆಗುತ್ತಾ, ಈಗ ನಾನು ಹೆಂಗೆ ಹೇಳಿದ್ದೀನಿ ಆ ಥರದ್ದೇನು ಅವಳು ಮಾಡಿಲ್ಲ. ಸೊ ಅದಕ್ಕೆ ಅದು ನಿಮಗೆ ಅದು ಚೆನ್ನಾಗಿ ಕಾಣಲ್ಲ, ಅದು ಕೇಳೋರ್ಗು ನೋಡೋರ್ಗು ಅಂತ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿದ್ದೀನಿ ಅಷ್ಟೇ. ಅವರು ಈ ದೊಡ್ಡ ಸೇಲ್ಗೆ ಬಂದುಬಿಟ್ಟಿದ್ದಾರೆ. ನಾನು ಕೊಟ್ಟಿರೋದೇ 500 ರೂಪಾಯಿ. ಈ ಸೇಲಲ್ಲಿ ಏನು ಸಿಗುತ್ತೆ, ಈ ಆಟ ಸಾಮಾನು ಸಿಗುತ್ತೆ ಅಷ್ಟೇ. ಇಲ್ಲಿಗೆ ಬಂದಿದ್ದಾರೆ ಅವರು ನೋಡೋಕ್ಕೆ ಅಂತ. ಏನೇನು ತಗೊಂಡು ಬಂದಿದ್ದಾರೆ ಅನ್ನೋದು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿಗೆ ಬಂದು ಏನು ತೊಗೊಂಡ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಎಲ್ಲ ಇಲ್ಲಿ ಕಾಸ್ಟ್ಲಿ ಐಟಮ್ಸ್ ಈ ಸೇಲಲ್ಲಿ. ಇಲ್ಲಿ ಹಂಗೆ ನೋಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಫಾಸ್ಟು ವಿಡಿಯೋನು ಮಾಡಿದ್ದೀನಿ. ಹಾಗೆ ತುಂಬ ಲೆಂತಿ ಇತ್ತು ಇದು ವಿಡಿಯೋ. ದೊಡ್ಡವ್ರು ವಿಡಿಯೋ ಮಾಡೋದ್ರಿಂದ, ನಮ್ಮ ಅಕ್ಕನ ಮಗಳು ದೊಡ್ಡವಳು ಇದ್ಲು, ಅವಳು ಮಾಡಿದ್ದಿದ್ರೆ ಚೆನ್ನಾಗಿ ಬಂದಿರೋದು. ಇದೆ ಅಷ್ಟೇ ಲಾವಣ್ಯ. ಈಗ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ, ಕಾರಲ್ಲಿ ಕೂತಿದ್ದೀವಿ. ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ ನಮ್ಮ ಸಿಸ್ಟರ್ಗೆ. ಕವರಲ್ಲಿ ಇರೋದೆಲ್ಲ ಎಷ್ಟು ಐಟಮ್ ಇದೆ ಕೌಂಟ್ ಮಾಡೋಣ. ಫಸ್ಟು ಲಾವು ಬಾ ಮುಂದೆ. ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ನೋಡಿ, ಇದು ಸೈಡ್ಗೆ ಹಾಕಿ. ಇದು ಈ ಕಲರ್ ಚೆನ್ನಾಗಿ ಕಾಣಿಸ್ತಿದೆ, ಅದು ಬಿಸಿಲಿಗೆ ಶೇಡ್ ಬರ್ತಿದೆ. ಈ ಥರದ್ದು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ಅವಳಿಗೆ. ಇನ್ನು ಒಂದಾಯಿತು. ಎರಡನೇದು ಸ್ಟಿಕ್ಕರ್ ತೊಗೊಂಡೆ, ಒಂದು ಪ್ಯಾಕೆಟು, ಎರಡಾಯಿತು. ಆಮೇಲೆ ಇದೊಂದು ಕ್ಲಿಪ್ ತೊಗೊಂಡಿದ್ದೀನಿ, 3 ಆಯಿತು. ಮತ್ತು ಈ ಥರ ಸೈಡು ಓಲೆಗಳು ಹಾಕ್ತಾಳೆ ಅವಳು, ಸೈಡ್ ಚುಚ್ಚಿಸ್ಕೊಂಡಿದ್ದಾಳೆ, ನಾನು ಚುಚ್ಚಿಲ್ಲ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದು ಬಿಸಿಲಿಗೆ ಅಷ್ಟೇ ಕಾಣಿಸ್ತಿಲ್ಲ ನೋಡಿ, ಇದು ಅಲ್ಲಿಗೆ ಇದು 4ನೇದಾಯಿತು. ಆಮೇಲೆ ಒಂದು ನೈಲ್ ಪಾಲಿಶ್ ತೊಗೊಂಡಿದ್ದೀನಿ. ಇದು ಕಲರ್ ಚೆನ್ನಾಗಿತ್ತು, ಅವ್ಳಿಗೆ ಇಷ್ಟ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇದು 5ನೇದು. ಆಮೇಲೆ ಒಂದು ಡ್ರೀಮ್ ಕ್ಯಾಚರ್ ತೊಗೊಂಡಿದ್ದೀನಿ, ಯಾವಾಗಲೂ ಒಳ್ಳೊಳ್ಳೆ ಡ್ರೀಮ್ಸ್ ಬರ್ತಾ ಇರಲಿ ಅವಳಿಗೆ ಅಂತ. ವೈಟ್ ಕಲರು, ಇದೇ ಥರ ನಿರ್ಮಲವಾಗಿ ವೈಟಲ್ಲಿ ಇರಲಿ, ಅವಳಿಗೆ ಒಳ್ಳೊಳ್ಳೆ ಡ್ರೀಮ್ಸ್ ಬರಲಿ ಅಂತ ಇದೊಂದು ತೊಗೊಂಡಿದ್ದೀನಿ. ಅಲ್ಲಿಗೆ ಎಷ್ಟಾಯಿತು? 1 2 3 4 5 6 ಐಟಮ್ ನಾನು ತೊಗೊಂಡಿದ್ದೀನಿ. ಓಕೆ, ಇದನ್ನ ನಮ್ಮ ಸಿಸ್ಟರ್ ಕೊಡೋಣ ಬನ್ನಿ ಮೇಡಮ್ ಮುಂದೆ. ಇವಳಿಗೆ 6 ಐಟಮ್ ನನ್ನ ಕಡೆಯಿಂದ ಶಾಪ್ ಮಾಡಿದ್ದೀನಿ 500 ರೂಪೀಸ್ಗೆ. ಅದರಲ್ಲೂ 1 ರೂಪಾಯಿ ಮಿಕ್ಕಿದೆ, ಅದು ನಾನೇ ಇಟ್ಕೊಂಡಿದ್ದೀನಿ ನೋಡಿ. ಇದೊಂದು ನಾನು ತೊಗೊಂಡೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು, 750 ರೂಪೀಸ್ ಬ್ಯಾಗು. ನಮ್ಮ ಹಸ್ಬೆಂಡ್ ಕೊಡಿಸಿದ್ದು, ಚೆನ್ನಾಗಿದೆ, ಒಂಥರ ಇಷ್ಟ ಆಯಿತು, ಅದಕ್ಕೆ ಇದೊಂದು ತೊಗೊಂಡ್ವಿ. ಆಮೇಲೆ ಕಾರ್ಗೆ ಹಾಕೋಕ್ಕೆ ಅವರು ಕಲರ್ದು ಡ್ರೀಮ್ ಕ್ಯಾಚರ್ ತೊಗೊಂಡ್ರು. ಈ ಥರ ಒಂದು ಮಲ್ಟಿ ಕಲರು, ಒಂದು ಬ್ಲೂ ಕಲರು, ಇನ್ನೊಂದು ಪಿಂಕ್ ಕಲರ್, ಇದು 3 ತೊಗೊಂಡ್ರು ಅವರು. ಆಮೇಲೆ ನಮ್ಮ ಅಕ್ಕಗೆ ತೊಗೊಂಡಿರೋ ಥರನೇ ಸೇಮ್ ಸ್ಲಿಪ್ಪರು ನಾನು ತೊಗೊಂಡೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು. ಇದು ನಂಗೆ ಕಲರ್ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡಿದ್ದೀನಿ ಇದು. ನಿಮ್ಮದು ಕೊಡಿ, ತೋರಿಸಿ. ಫಸ್ಟ್ ಟೋಪಿ ಹಾಕ್ತವ್ರೆ. ಓಕೆ, ಇರು ಮುಂದೆ ಹಿಡಿತೀನಿ. ಅವಳು ಪ್ಯಾಂಟು ಶರ್ಟ್ ಹಾಕ್ತಾಳೆ, ಮತ್ತೆ ಹೊರಗಡೆ ಎಲ್ಲ ಜಾಸ್ತಿ ಹೋಗ್ತಿರ್ತಾಳೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು. ಆಮೇಲೆ ದುಡ್ಡೆಲ್ಲ ಜಾಸ್ತಿ ಇಟ್ಕೊಳ್ತಾ ಇರ್ತಾಳೆ, ಮತ್ತೆ ATM ಕಾರ್ಡ್ ಎಲ್ಲ ಜಾಸ್ತಿ ಬಳಸ್ತಾಳೆ. ಹಂಗಾಗಿ ಕ್ರೆಡಿಟ್ ಕಾರ್ಡು ATM ಕಾರ್ಡ್ ಎಲ್ಲ ಇಟ್ಕೊಳ್ಳಿ ಅಂತ ಒಂದು ಪರ್ಸ್ ತಗೊಂಡಿದ್ದೀನಿ, ಅದು 2ನೇದು. ಆಮೇಲೆ ಒಂದು ಕ್ಲಿಪ್ ತಗೊಂಡಿದ್ದೀನಿ, 3ನೇದು ಗೂಗಲ್ ಪೇ, ಇಯರಿಂಗ್ಸ್ ತಗೊಂಡಿದ್ದೀನಿ, 4ನೇದು, ಮತ್ತೆ ಅದೇ ತರ ಒಂದು ರಿಂಗ್ 5ನೇದು. 5 ಅಷ್ಟೇ. ಹಂಗಾರೆ ನಾನೇ ವಿನ್, ನಾನು 6 ತಗೊಂಡಿದ್ದೀನಿ.
ಸಿನಿಮಾ ನಾನೇ ವಿನ್ನು. ಏನಾದ್ರು ಟೈ ಆಗಿದ್ರೆ ಕೈ ಆಗಿದ್ರೆ ಮತ್ತೆ ಶಾಪಿಂಗು ನಾನೇ ವಿನ್ನು. ಈಗ ನೀನ್ ಕೊಡಿಸ್ಬೇಕೀಗ ಪಾರ್ಟಿ ಗೆದ್ದವ್ರಿಗೆ. ಇಷ್ಟ ಐಟಮ್ ಕೊಟ್ಟಿದ್ದಾರೆ ಅವರು ನೋಡಿ. ಇಷ್ಟ ಐಟಮ್ ಇದೆ ಎಲ್ಲ ಟೋಪಿಲಿ ಇಟ್ಟು ಕೊಟ್ಟಿದ್ದಾರೆ. ಟೋಪಿ ಹಾಕೊಂಡು ತೋರಿಸ್ಬಿಡೋಣಲ್ಲ ಹೆಂಗ್ ಕಾಣತ್ತೆ ಅಂತ. ಸೆಕೆಂಡ್ ಈಗ ಟೋಪಿ ರಿಂಗ್ ನೋಡಿ ಚೆನ್ನಾಗಿದೆ. ರಿಂಗ್ ಚೆನ್ನಾಗಿದೆ ಅಲ್ಲ ರಿಂಗು. ಹೋಗ್ಬೋದಾ? ಹಾಕೊಂಡಿದ್ಯಾ? ಏನು ಗೊತ್ತಿಲ್ಲ ಇದು ಹೆಂಗೆ ಅಂತ ರೂಟ್ ನನಗೆ. ಇದು ಸ್ಟ್ರೈಟ್ ತೋರಿಸ್ತಾ ಇತ್ತಾನೆ ನಿಮಗೆ. ಇದೊಂದು ಕ್ಲಿಪ್ ನನಗೆ ಬಿಸಿಲು ಹೊಡಿತಾ ಇದೆ ಅದಕ್ಕೆ. ಇದೊಂದು ಕ್ಲಿಪ್ಪು, ಇದೊಂದು ಇಯರಿಂಗ್ಸು, ಟೋಪಿ. ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗ್ತಾ ಇದೆ. ಫಸ್ಟೇ ಕೊಟ್ಟಿದ್ರೆ ಹಾಕೊಂಡ್ಬಿಡ್ತಿದ್ದೆ. ಚೆನ್ನಾಗಿದೆ ಅಲ್ಲ ಟೋಪಿ. ಆದ್ರೂ ನಾನೇ ವಿನ್ ಆಗಿರೋದು. ಪಾರ್ಟಿ ಅವ್ರು ಕೊಡಿಸ್ಬೇಕು ನನಗೆ. ಸಾಯಂಕಾಲ ಊಟ ಕರ್ಕೊಂಡು ಹೋಗ್ತಾರೆ. ದಯವಿಟ್ಟು ಅದು ಹೆಂಗಿರುತ್ತೆ ಅದು ಕೊಡ್ತಾ ಇದಾರೆ ಇಲ್ಲ ಸುಮ್ನೆ ಮೋಸ ಮಾಡ್ತಾರ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ರು ಹೇಳಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಎಲ್ರಿಗೂ ಬಾಯ್. ಲವ್ ಯು ಆಲ್. ಬಾಯ್ ಬಾಯ್ ಬಾಯ್.